ಚರಿತ್ರೆಯಲ್ಲೇ ಭಾರತ ದೇಶದಲ್ಲಿ ಮೊಘಲರ ಚರಿತ್ರೆಯಲ್ಲೇ ಅಕ್ಬರ್ ಇವರೆಲ್ಲ ಬಂದು ಹೋಗ್ತಾರೆ, ಶಹಜಹಾನ್ ಇವರೆಲ್ಲ, ಹುಮಾಯೂನ್ ಇವರೆಲ್ಲ ಬಂದು ಹೋಗ್ತಾರೆ. ಆದ್ರೆ ಅತೀ ಕ್ರೂರಿ ಅಂತ ಆಗಿದ್ದೆ ಔರಂಗಜೇಬನ ಬಗ್ಗೆ. ಔರಂಗಜೇಬನ ತಂದೆ ಶಹಜಹಾನ್ ಈಗ ತಾಜ್ಮಹಲ್ ಕಟ್ಟಿದವ ಶಹಜಹಾನ್. ಈ ಔರಂಗಜೇಬ್ ಶಹಜಹಾನನ್ನೇ ಜೈಲಿಗೆ ಹಾಕ್ಬಿಡ್ತಾನೆ. ದಾರುಶಿಕೋ ಅಂತ ಒಬ್ಬ ಮಗ ಇರ್ತಾನೆ, ಇಬ್ರು ಮಕ್ಕಳಲ್ಲಿ ದಾರುಶಿಕೋ ಅಂತ ಒಬ್ಬ ಇರ್ತಾನೆ. ಅವನಿಗೆ ಈ ಹಿಂದೂ ಧರ್ಮದ ಬಗ್ಗೆ, ಆಮೇಲೆ ಕೆಲವೆಲ್ಲ ಹಿಂದೂ ಧಾರ್ಮಿಕ ಗ್ರಂಥಗಳನ್ನೆಲ್ಲ ಆತ ಬೇರೆ ಬೇರೆ ಭಾಷೆಗಳಿಗೆಲ್ಲ ಭಾಷಾಂತರ ಮಾಡಿದ್ದ. ಆತನ ತಲೆ ಕಳೆದು ಬಿಡ್ತಾನೆ, ಇಬ್ಬರು ಸಹೋದರರನ್ನು ಕೂಡ. ಹಾಗಾಗಿ ಆತ ಏನು ಪರಧರ್ಮ ಅಂತಲ್ಲ, ಹಿಂದೂ ಧರ್ಮ ಅಂತಲ್ಲ, ಸ್ವಧರ್ಮಕ್ಕೂ ಅವ ಆತಂಕಕಾರಿ ಅಂತ. ಎಲ್ಲೂ ಹೇಳ್ತಾರ ತಂದೆಯನ್ನ ತಲೆ ಕಡಿಬೇಕು, ಸಹೋದರ ತಲೆ ಕಡಿಬೇಕು ಅಂತೇಳಿ. ಅದೇ ಅವನಿಂದ ಏನು ಕರೀಲಿಕ್ಕಿದೆ ನಮಗೆ ವಿಚಾರ ಬಂದಾಗ? ಯಾಕೆ ಪಟ್ಟಾಭಿಷೇಕಕ್ಕಾಗಿ ಅಪ್ಪನನ್ನ ಜೈಲಿಗೆ ಹಾಕ್ಬಿಟ್ಟು ತಾನು ರಾಜ ಆಗೋದು ಮಗ. ನಾವು ಕಲಿತ ನೀತಿ ಪಾಠ ಏನು? ಮಗನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ, ದಶರಥ ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು. ಕೈಕೇಯಿ ಬಂದು ಕೇಳಿಲ್ಲ ಅನ್ನೋ ಕಾರಣಕ್ಕಾಗಿ ಅಳ್ತಾ ಇರಬೇಕಾದ್ರೆ ಮಗ ಹೇಳ್ತಾನೆ, ಅಪ್ಪ ಏನಾಗಬೇಕು? ಅವನ ಮಗನಿಗೆ ಆಯ್ತು ನಾನು ಹೊರಡ್ತೀನಿ ಇದು ಅಂತ. ಈಗ ಹೇಳಿ, ಯಾವ ನೀತಿ ಪಾಠ ನಮಗೆ ಮುಖ್ಯ? ತಂದೆಯ ತಲೆ ಕಡಿಯೋದಾ, ಅಣ್ಣ ತಮ್ಮಂದ್ರ ತಲೆ ಕಡಿಯೋದಾ, ಅಥವಾ ತಂದೆಯ ಮಾತಿಗಾಗಿ ಕಾಡಿಗೆ ಹೋಗೋದಾ ಪಟ್ಟವನ್ನ ಬಿಟ್ಟು? ಆ ತನ್ನ ಪಟ್ಟ ತನಗೆ ಬಂದರೂ ಕೂಡ ಭರತ ಅಣ್ಣನ ಬಳಿಗೆ ಹೋಗಿ, ಅಣ್ಣ ನೀನು ಬರಲೇಬೇಕು ಅಂತ ಹೇಳೋದು, ನೀನು ಬಂದಿಲ್ಲ ಅಂತಂದ್ರೆ ನಿನ್ನ ಪಾದರಕ್ಷೆಯನ್ನು ಕೊಡು ಅಂತೇಳಿ ತಲೆ ಮೇಲೆ ಹೊತ್ಕೊಂಡ್ಬರೋದು, ರಾಮ ಬರೋ ತನಕ ಪಾದರಕ್ಷೆಯನ್ನಿಟ್ಟು ರಾಜ್ಯಭಾರ ಮಾಡೋದು. ಇದಲ್ವಾ ನಾವು ಕಲಿಬೇಕಾಗಿರೋದು? ಆಮೇಲೆ ನಮಗೆ ಪಾಠ ಕಲಿಸೋಕೆ ಬರ್ತಾರೆ, ನೀತಿ ಪಾಠ ಭಾರತಕ್ಕೆ. ನೋಡಿ ಈ ವಿಚಾರ ಶೀಘ್ರವೇ, ಈಗ ಸಿನಿಮಾದಲ್ಲಿ ಇರೋದು ಮತ್ತೊಂದು ಬೇರೆ ವಿಚಾರ, ಇದು ನಿಜ ತಾನೆ. ಔರಂಗಜೇಬನ ಕತೆ, ಔರಂಗಜೇಬ್ ಅಪ್ಪನಿಗೆ ಗಿಫ್ಟ್ ಕೊಡೋದು, ದಾರುಶಿಕೋ ತಲೆ ಎತ್ತದ. ಶೀಘ್ರವೇ ಔರಂಗಜೇಬ್ ಸಮಾಧಿ ತೆರವು ಸಾಧ್ಯತೆ ಇದೆಯಂತೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಮಾತ್ರವಲ್ಲ, ದೇಶದ ಜನಕ್ಕೆ ಇದೇ ಬೇಕು, ಔರಂಗಜೇಬ್ ಸಮಾಧಿ ತೆರವು ಮಾಡಿ ಅಂತ ಇದ್ದಾರೆ ಅಂತ ಹೇಳಿ ಈಗ ಎಂಎಲ್ಎ ಒಬ್ರು ಮಾತಾಡಿದ್ರು. ಕಾನೂನು ಅಡಿಯಲ್ಲಿ ಔರಂಗಜೇಬ್ ಸಮಾಧಿ ತೆರವು ಮಾಡ್ತಾರಂತೆ. ಒಮ್ಮೆ ಕೇಂದ್ರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಸಮಾಧಿ ಭಾರತೀಯ ಪುರಾತತ್ವ ಇಲಾಖೆಯ ವಶದಲ್ಲಿದೆ. ಮುಸ್ಲಿಂ ಶಾಸಕನ ಹೇಳಿಕೆಯಿಂದಲೇ ಇಷ್ಟೆಲ್ಲ ಸಮರವಾಯಿತು. ಔರಂಗಜೇಬ್ ಕ್ರೂರಿ ಅಲ್ಲ, ಆತ ಓರ್ವ ಧರ್ಮ ಸಹಿಷ್ಣು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ನೂರಾರು ದೇಗುಲ ಕಟ್ಟಿದ್ದ ಅಂತ ಎಸ್ಪಿ ಶಾಸಕ ಅಬು ಅಜ್ಮಿ ಹೇಳಿಕೆಯನ್ನು ಕೊಟ್ಟಿದೆ. ಯಾವ ಧರ್ಮ ಸಹಿಷ್ಣು ರೀ? ಅಪ್ಪನನ್ನ ಜೈಲಿಗೆ ಹಾಕಿದವ, ತಮ್ಮನ್ನ ಇಬ್ಬರನ್ನು ಕೊಂದವ, ಅದನ್ನ ಆತ ಶಹಜಹಾನ್ಗೆ ದಾರುಶಿಕೋನ ತಲೆಯನ್ನ ಈ ಪ್ಲೇಟಲ್ಲಿ ತಂದು ಕೊಟ್ಟವ. ಅದನ್ನ ಹೇಳ್ಬೋದು ದಾರುಶಿಕ ವಿಚಾರಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಆತ ಹಿಂದೂ ಧರ್ಮದ ಬಗ್ಗೆ ಸ್ವಲ್ಪ ಸಿಂಪತಿ ಇತ್ತು ಅಂತೇಳಿ. ಮತ್ತೊಬ್ಬನಿಗೆ ಓಕೆ, ನೆಕ್ಸ್ಟ್ ಬನ್ನಿ. ಚರಿತ್ರೆಯಲ್ಲೇ ಭಾರತ ದೇಶದಲ್ಲಿ ಮೊಘಲರ ಚರಿತ್ರೆಯಲ್ಲೇ ಅಕ್ಬರ್ ಇವರೆಲ್ಲ ಬಂದು ಹೋಗ್ತಾರೆ, ಶಹಜಹಾನ್ ಇವರೆಲ್ಲ, ಹುಮಾಯೂನ್ ಇವರೆಲ್ಲ ಬಂದು ಹೋಗ್ತಾರೆ. ಆದ್ರೆ ಅತೀ ಕ್ರೂರಿ ಅಂತ ಆಗಿದ್ದೆ ಔರಂಗಜೇಬನ ಬಗ್ಗೆ. ಔರಂಗಜೇಬನ ತಂದೆ ಶಹಜಹಾನ್ ಈಗ ತಾಜ್ಮಹಲ್ ಕಟ್ಟಿದವ ಶಹಜಹಾನ್. ಈ ಔರಂಗಜೇಬ್ ಶಹಜಹಾನನ್ನೇ ಜೈಲಿಗೆ ಹಾಕ್ಬಿಡ್ತಾನೆ. ದಾರುಶಿಕೋ ಅಂತ ಒಬ್ಬ ಮಗ ಇರ್ತಾನೆ, ಇಬ್ರು ಮಕ್ಕಳಲ್ಲಿ ದಾರುಶಿಕೋ ಅಂತ ಒಬ್ಬ ಇರ್ತಾನೆ. ಅವನಿಗೆ ಈ ಹಿಂದೂ ಧರ್ಮದ ಬಗ್ಗೆ, ಆಮೇಲೆ ಕೆಲವೆಲ್ಲ ಹಿಂದೂ ಧಾರ್ಮಿಕ ಗ್ರಂಥಗಳನ್ನೆಲ್ಲ ಆತ ಬೇರೆ ಬೇರೆ ಭಾಷೆಗಳಿಗೆಲ್ಲ ಭಾಷಾಂತರ ಮಾಡಿದ್ದ. ಆತನ ತಲೆ ಕಳೆದು ಬಿಡ್ತಾನೆ, ಇಬ್ಬರು ಸಹೋದರರನ್ನು ಕೂಡ. ಹಾಗಾಗಿ ಆತ ಏನು ಪರಧರ್ಮ ಅಂತಲ್ಲ, ಹಿಂದೂ ಧರ್ಮ ಅಂತಲ್ಲ, ಸ್ವಧರ್ಮಕ್ಕೂ ಅವ ಆತಂಕಕಾರಿ ಅಂತ. ಎಲ್ಲೂ ಹೇಳ್ತಾರ ತಂದೆಯನ್ನ ತಲೆ ಕಡಿಬೇಕು, ಸಹೋದರ ತಲೆ ಕಡಿಬೇಕು ಅಂತೇಳಿ. ಅದೇ ಅವನಿಂದ ಏನು ಕರೀಲಿಕ್ಕಿದೆ ನಮಗೆ ವಿಚಾರ ಬಂದಾಗ? ಯಾಕೆ ಪಟ್ಟಾಭಿಷೇಕಕ್ಕಾಗಿ ಅಪ್ಪನನ್ನ ಜೈಲಿಗೆ ಹಾಕ್ಬಿಟ್ಟು ತಾನು ರಾಜ ಆಗೋದು ಮಗ. ನಾವು ಕಲಿತ ನೀತಿ ಪಾಠ ಏನು? ಮಗನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ, ದಶರಥ ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು. ಕೈಕೇಯಿ ಬಂದು ಕೇಳಿಲ್ಲ ಅನ್ನೋ ಕಾರಣಕ್ಕಾಗಿ ಅಳ್ತಾ ಇರಬೇಕಾದ್ರೆ ಮಗ ಹೇಳ್ತಾನೆ, ಅಪ್ಪ ಏನಾಗಬೇಕು? ಅವನ ಮಗನಿಗೆ ಆಯ್ತು ನಾನು ಹೊರಡ್ತೀನಿ ಇದು ಅಂತ. ಈಗ ಹೇಳಿ, ಯಾವ ನೀತಿ ಪಾಠ ನಮಗೆ ಮುಖ್ಯ? ತಂದೆಯ ತಲೆ ಕಡಿಯೋದಾ, ಅಣ್ಣ ತಮ್ಮಂದ್ರ ತಲೆ ಕಡಿಯೋದಾ, ಅಥವಾ ತಂದೆಯ ಮಾತಿಗಾಗಿ ಕಾಡಿಗೆ ಹೋಗೋದಾ ಪಟ್ಟವನ್ನ ಬಿಟ್ಟು?
ಆ ತನ್ನ ಪಟ್ಟ ತನಗೆ ಬಂದರೂ ಕೂಡ ಭರತ ಅಣ್ಣನ ಬಳಿಗೆ ಹೋಗಿ ಅಣ್ಣ ನೀನು ಬರಲೇಬೇಕು ಅಂತ ಹೇಳೋದು, ನೀನು ಬಂದಿಲ್ಲ ಅಂತಂದ್ರೆ ನಿನ್ನ ಪಾದರಕ್ಷೆಯನ್ನು ಕೊಡು ಅಂತ ಹೇಳಿ ತಲೆ ಮೇಲೆ ಹೊತ್ಕೊಂಡ್ಬರೋದು, ರಾಮ ಬರೋ ತನಕ ಪಾದರಕ್ಷೆಯನ್ನಿಟ್ಟು ರಾಜ್ಯಭಾರ ಮಾಡೋದು, ಇದಲ್ವಾ ನಾವು ಕಲಿಬೇಕಾಗಿರೋದು? ಆಮೇಲೆ ನಮಗೆ ಪಾಠ ಕಲಿಸೋಕೆ ಬರ್ತಾರೆ, ನೀತಿ ಪಾಠ ಭಾರತಕ್ಕೆ. ನೋಡಿ ಈ ವಿಚಾರ ಶೀಘ್ರವೇ, ಈಗ ಸಿನಿಮಾದಲ್ಲಿ ಇರೋದು ಮತ್ತೊಂದು ಬೇರೆ ವಿಚಾರ, ಇದು ನಿಜ ತಾನೆ. ಔರಂಗಜೇಬನ ಕತೆ, ಔರಂಗಜೇಬ್ ಅಪ್ಪನಿಗೆ ಗಿಫ್ಟ್ ಕೊಡೋದು, ದಾರುಷ್ಕೋ ತಲೆ ಎತ್ತದ. ಶೀಘ್ರವೇ ಔರಂಗಜೇಬ್ ಸಮಾಧಿ ತೆರವು ಸಾಧ್ಯತೆ ಇದೆಯಂತೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಮಾತ್ರವಲ್ಲ, ದೇಶದ ಜನಕ್ಕೆ ಇದೇ ಬೇಕು, ಔರಂಗಜೇಬ್ ಸಮಾಧಿ ತೆರವು ಮಾಡಿ ಅಂತ ಇದ್ದಾರೆ ಅಂತ ಹೇಳಿ ಈಗ ಎಂಎಲ್ಎ ಒಬ್ರು ಮಾತಾಡಿದ್ರು. ಕಾನೂನು ಅಡಿಯಲ್ಲಿ ಔರಂಗಜೇಬ್ ಸಮಾಧಿ ತೆರವು ಮಾಡ್ತಾರಂತೆ. ಒಮ್ಮೆ ಕೇಂದ್ರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಸಮಾಧಿ ಭಾರತೀಯ ಪುರಾತತ್ವ ಇಲಾಖೆಯ ವಶದಲ್ಲಿದೆ. ಮುಸ್ಲಿಂ ಶಾಸಕನ ಹೇಳಿಕೆಯಿಂದಲೇ ಇಷ್ಟೆಲ್ಲ ಸಮರವಾಯಿತು. ಔರಂಗಜೇಬ್ ಕ್ರೂರಿಯಲ್ಲ, ಆತ ಓರ್ವ ಧರ್ಮ ಸಹಿಷ್ಣು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ನೂರಾರು ದೇಗುಲ ಕಟ್ಟಿದ್ದ ಅಂತ ಎಸ್ಪಿ ಶಾಸಕ ಅಬು ಅಜ್ಮಿ ಹೇಳಿಕೆಯನ್ನು ಕೊಟ್ಟಿದೆ. ಯಾವ ಧರ್ಮ ಸಹಿಷ್ಣು ರೀ? ಅಪ್ಪನನ್ನ ಜೈಲಿಗೆ ಹಾಕಿದವ, ತಮ್ಮನ ಇಬ್ಬರನ್ನು ಕೊಂದವ, ಅದನ್ನ ಆತ ಶಹಜಾನ್ಗೆ ದಾರುಷ್ಕೋರ ತಲೆಯನ್ನ ಹಿಂಗೆ ಪ್ಲೇಟಲ್ಲಿ ತಂದು ಕೊಟ್ಟವ. ಅದನ್ನ ಹೇಳ್ಬೋದು ದಾರುಷಿಕ ವಿಚಾರಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಆತ ಹಿಂದೂ ಧರ್ಮದ ಬಗ್ಗೆ ಸ್ವಲ್ಪ ಸಿಂಪತಿ ಇತ್ತು ಅಂತೇಳಿ. ಮತ್ತೊಬ್ಬನಿಗೆ ಓಕೆ, ನೆಕ್ಸ್ಟ್ ಬನ್ನಿ. ಚರಿತ್ರೆಯಲ್ಲೇ ಭಾರತ ದೇಶದಲ್ಲಿ ಮೊಘಲರ ಚರಿತ್ರೆಯಲ್ಲೇ ಅಕ್ಬರ್ ಇವರೆಲ್ಲ ಬಂದು ಹೋಗ್ತಾರೆ, ಶಹಜಾನ್ ಇವರೆಲ್ಲ, ಹುಮಾಯೂನ್ ಇವರೆಲ್ಲ ಬಂದು ಹೋಗ್ತಾರೆ. ಆದ್ರೆ ಅತೀ ಕ್ರೂರಿ ಅಂತ ಆಗಿದ್ದೆ ಔರಂಗಜೇಬನ ಬಗ್ಗೆ. ಔರಂಗಜೇಬನ ತಂದೆ ಶಹಜಾನ್ ಈ ತಾಜ್ಮಹಲ್ ಕಟ್ಟಿದವ ಶಹಜಾನ್. ಈ ಔರಂಗಜೇಬ್ ಶಹಜಾನನ್ನೇ ಜೈಲಿಗೆ ಹಾಕ್ಬಿಡ್ತಾನೆ. ದಾರುಷಿಕೋ ಅಂತ ಒಬ್ಬ ಮಗ ಇರ್ತಾನೆ, ಇಬ್ರು ಮಕ್ಕಳಲ್ಲಿ ದಾರುಷಿಕೋ ಅಂತ ಒಬ್ಬ ಇರ್ತಾನೆ. ಅವನಿಗೆ ಈ ಹಿಂದೂ ಧರ್ಮದ ಬಗ್ಗೆ, ಆಮೇಲೆ ಕೆಲವೆಲ್ಲ ಹಿಂದೂ ಧಾರ್ಮಿಕ ಗ್ರಂಥಗಳನ್ನೆಲ್ಲ ಆತ ಬೇರೆ ಬೇರೆ ಭಾಷೆಗಳಿಗೆಲ್ಲ ಭಾಷಾಂತರ ಮಾಡಿದ್ದ. ಆತನ ತಲೆ ಕಳೆದು ಬಿಡ್ತಾನೆ, ಇಬ್ಬರು ಸಹೋದರರನ್ನು ಕೂಡ. ಹಾಗಾಗಿ ಅವತ್ತ ಏನು ಪರಧರ್ಮ ಅಂತಲ್ಲ, ಹಿಂದೂ ಧರ್ಮ ಅಂತಲ್ಲ, ಸ್ವಧರ್ಮಕ್ಕೂ ಅವ ಆತಂಕಕಾರಿ ಅಂತ. ಎಲ್ಲೂ ಹೇಳ್ತಾರ ತಂದೆಯನ್ನ ತಲೆ ಕಡಿಬೇಕು, ಸಹೋದರ ತಲೆ ಕಡಿಬೇಕು ಅಂತೇಳಿ. ಅದೇ ಅವನಿಂದ ಏನು ಕರೀಲಿಕ್ಕಿದೆ ನಮಗೆ ವಿಚಾರ ಬಂದಾಗ? ಯಾಕೆ ಪಟ್ಟಾಭಿಷೇಕಕ್ಕಾಗಿ ಅಪ್ಪನನ್ನ ಜೈಲಿಗೆ ಹಾಕ್ಬಿಟ್ಟು ತಾನು ರಾಜ ಆಗೋದು ಮಗ. ನಾವು ಕಲಿತ ನೀತಿ ಪಾಠ ಏನು? ಮಗನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ, ದಶರಥ ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು. ಕೈಕೇಯಿ ಬಂದು ಕೇಳಿಲ್ಲ ಅನ್ನೋ ಕಾರಣಕ್ಕಾಗಿ ಅಳ್ತಾ ಇರಬೇಕಾದ್ರೆ ಮಗ ಹೇಳ್ತಾನೆ, ಅಪ್ಪ ಏನಾಗಬೇಕು? ಅವನ ಮಗನಿಗೆ ಆಯ್ತು ನಾನು ಹೊರಡ್ತೀನಿ ಇದು ಅಂತ. ಈಗ ಹೇಳಿ, ಯಾವ ನೀತಿ ಪಾಠ ನಮಗೆ ಮುಖ್ಯ? ತಂದೆಯ ತಲೆ ಕಡಿಯೋದಾ, ಅಣ್ಣ ತಮ್ಮಂದ್ರ ತಲೆ ಕಡಿಯೋದಾ, ಅಥವಾ ತಂದೆಯ ಮಾತಿಗಾಗಿ ಕಾಡಿಗೆ ಹೋಗೋದಾ ಪಟ್ಟವನ್ನ ಬಿಟ್ಟು? ಆ ತನ್ನ ಪಟ್ಟ ತನಗೆ ಬಂದರೂ ಕೂಡ ಭರತ ಅಣ್ಣನ ಬಳಿಗೆ ಹೋಗಿ ಅಣ್ಣ ನೀನು ಬರಲೇಬೇಕು ಅಂತ ಹೇಳೋದು, ನೀನು ಬಂದಿಲ್ಲ ಅಂತಂದ್ರೆ ನಿನ್ನ ಪಾದರಕ್ಷೆಯನ್ನು ಕೊಡು ಅಂತ ಹೇಳಿ ತಲೆ ಮೇಲೆ ಹೊತ್ಕೊಂಡ್ಬರೋದು, ರಾಮ ಬರೋ ತನಕ ಪಾದರಕ್ಷೆಯನ್ನಿಟ್ಟು ರಾಜ್ಯಭಾರ ಮಾಡೋದು, ಇದಲ್ವಾ ನಾವು ಕಲಿಬೇಕಾಗಿರೋದು? ಆಮೇಲೆ ನಮಗೆ ಪಾಠ ಕಲಿಸೋಕೆ ಬರ್ತಾರೆ, ನೀತಿ ಪಾಠ ಭಾರತಕ್ಕೆ. ನೋಡಿ ಈ ವಿಚಾರ ಶೀಘ್ರವೇ, ಈಗ ಸಿನಿಮಾದಲ್ಲಿ ಇರೋದು ಮತ್ತೊಂದು ಬೇರೆ ವಿಚಾರ, ಇದು ನಿಜ ತಾನೆ. ಔರಂಗಜೇಬನ ಕತೆ, ಔರಂಗಜೇಬ್ ಅಪ್ಪನಿಗೆ ಗಿಫ್ಟ್ ಕೊಡೋದು, ದಾರುಷ್ಕೋ ತಲೆ ಎತ್ತದ. ಶೀಘ್ರವೇ ಔರಂಗಜೇಬ್ ಸಮಾಧಿ ತೆರವು ಸಾಧ್ಯತೆ ಇದೆಯಂತೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಮಾತ್ರವಲ್ಲ, ದೇಶದ ಜನಕ್ಕೆ ಇದೇ ಬೇಕು, ಔರಂಗಜೇಬ್ ಸಮಾಧಿ ತೆರವು ಮಾಡಿ ಅಂತ ಇದ್ದಾರೆ ಅಂತ ಹೇಳಿ ಈಗ ಎಂಎಲ್ಎ ಒಬ್ರು ಮಾತಾಡಿದ್ರು. ಕಾನೂನು ಅಡಿಯಲ್ಲಿ ಔರಂಗಜೇಬ್ ಸಮಾಧಿ ತೆರವು ಮಾಡ್ತಾರಂತೆ. ಒಮ್ಮೆ ಕೇಂದ್ರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಸಮಾಧಿ ಭಾರತೀಯ ಪುರಾತತ್ವ ಇಲಾಖೆಯ ವಶದಲ್ಲಿದೆ. ಮುಸ್ಲಿಂ ಶಾಸಕನ ಹೇಳಿಕೆಯಿಂದಲೇ ಇಷ್ಟೆಲ್ಲ ಸಮರವಾಯಿತು. ಔರಂಗಜೇಬ್ ಕ್ರೂರಿಯಲ್ಲ, ಆತ ಓರ್ವ ಧರ್ಮ ಸಹಿಷ್ಣು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ನೂರಾರು ದೇಗುಲ ಕಟ್ಟಿದ್ದ ಅಂತ ಎಸ್ಪಿ ಶಾಸಕ ಅಬು ಅಜ್ಮಿ ಹೇಳಿಕೆಯನ್ನು ಕೊಟ್ಟಿದೆ. ಯಾವ ಧರ್ಮ ಸಹಿಷ್ಣು ರೀ? ಅಪ್ಪನನ್ನ ಜೈಲಿಗೆ ಹಾಕಿದವ, ತಮ್ಮನ ಇಬ್ಬರನ್ನು ಕೊಂದವ, ಅದನ್ನ ಆತ ಶಹಜಾನ್ಗೆ ದಾರುಷ್ಕೋರ ತಲೆಯನ್ನ ಹಿಂಗೆ ಪ್ಲೇಟಲ್ಲಿ ತಂದು ಕೊಟ್ಟವ. ಅದನ್ನ ಹೇಳ್ಬೋದು ದಾರುಷಿಕ ವಿಚಾರಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಆತ ಹಿಂದೂ ಧರ್ಮದ ಬಗ್ಗೆ ಸ್ವಲ್ಪ ಸಿಂಪತಿ ಇತ್ತು ಅಂತೇಳಿ. ಮತ್ತೊಬ್ಬನಿಗೆ ಓಕೆ, ನೆಕ್ಸ್ಟ್ ಬನ್ನಿ.